ಹಂಗ ಗಾಬರಿ ಆದ್ರಿ ಇಬ್ರು ಗಂಡ ಹೆಂಡತಿ. ಏನ್ರಿ ಇದು ಅಂದ್ರು. ನನಗೂ ಗೊತ್ತಿಲ್ಲ, ನಾನ ಈಗ ನೋಡೀನಿ. ಹಿಡಿದು ಬಂದಿರಲ್ಲ, ಹಿಡಿದೀನಿ, ಏನು ಮಾಡಿಲ್ಲಲ್ಲ. ಪುಣ್ಯಕ್ಕೆ ಕಡದಿಲ್ಲ ಜೊತೆಡಕತ್ತಿತ್ತು. ಸರ್ಸಿದ್ರು, ಕುಂತ್ರು. ಗಂಡನ ನೋಡಿ ಹೆಂಡತಿ ಹಿಂಗ ಅಂದಳಲ್ಲ, ಎಟ್ಟರೇ ಹುಚ್ಚದಿರಿ ನೀವು, ಎಟ್ಟರೇ ಮೋಹ ಅದ ನನ್ನ ಮ್ಯಾಲ, ಬಿಡ್ರಿ ಇದನ್ನ, ಇದು ವ್ಯಾಮೋಹ ಬಿಡ್ರಿ, ಕಡಿಮೆ ಮಾಡ್ರಿ ಅಂತಾಳ. ತಿಳಿಸಿ ಹೇಳಿದ್ರು. ಹೆಂಡತಿ ಮಾತು ಕೇಳಬೇಕು. ಎಂತ ಹೆಂಡತಿ ಮಾತು ಕೇಳಬೇಕು. ಹೆಂಡತಿ ಹೇಳಿದ್ರು ಏನ ತಿಳಿಸಿ ಹೇಳಿದ್ರು, ನನ್ನ ದೇಹದ ಮ್ಯಾಗಿನ ನನ್ನ ಮೋಹ ಸಂಸಾರ ಎಲ್ಲಾ ಮೋಹ ತೆಗಿರಿ, ನನ್ನ ಮ್ಯಾಲಿಟ್ಟಿರುವಂತ ಮೋಹವನ್ನ ಪರಮಾತ್ಮನ ಮ್ಯಾಲ ತಿರುಗಿಸ್ರಿ ಅಂತ ಹೇಳಿ ತಿಳಿಸಿ ಹೇಳಿದ್ರು. ನೋಡ್ರಿ ಹೆಂಡತಿ ರಾತ್ರಿ ಪೂರ ತಿಳಿಸಿ ಹೇಳಿದ್ರು. ನಸುಕಿನ 5 ಜಾವ ಮನುಷ್ಯನ ಮನಸ್ಸು ಸ್ವಲ್ಪ ಬದಲಾವಣೆ ಆಗಾಕತ್ತಿತ್ತ, ಪೂರಾ ಆಗಿಲ್ಲ. ಹೆಂಗ ಬಿಡುದ ನಿನ್ನ ಮ್ಯಾಲಿನ ಮೋಹ ಪರಮಾತ್ಮಗ್ ಮಾಡೋದು, ಮತ್ ನಿನ್ನ ಮ್ಯಾ ಮೋಹ ನಿನ್ನ ಮ್ಯಾ ಮೋಹ ಮಾಡೋದು. ಮೋಹ ಇರ್ಲಿ, ಅತಿಯಾದ ವ್ಯಾಮೋಹ ಬೇಡ. ಮೋಹ ಇರ್ಬೇಕ, ಸಂಸಾರದೊಳಗೆ ಮೋಹ ಇರೋದು ಸಹಜ. ಆದ್ರ ಇದು ವ್ಯಾಮೋಹ ಆಗಿ ಪರಿವರ್ತನೆ ಆಗಬಾರದು. ಮೋಹ ಬ್ಯಾರೆ, ವ್ಯಾಮೋಹ ಬ್ಯಾರೆ. ಮೋಹ ಅಂದ್ರ ಸಂಸಾರದ ಮ್ಯಾಲಿನ ಆಶೆ, ವ್ಯಾಮೋಹ ಅಂದ್ರ ಸಂಸಾರದ ಮ್ಯಾಲಿನ ಅತಿ ಆಸೆ. ಆಸೆ ಇರಬೇಕು, ಅತಿ ಆಸೆ ಇರಬಾರದು ಅಂತ ತಿಳಿಸಿ ಹೇಳಿ ಅಕ್ಕಿ ಅವನ ಮನಸ್ಸು ಪರಿವರ್ತನೆ ಮಾಡಕ್ ಪ್ರಯತ್ನ ಪಟ್ಟ. 5 ಗಂಟೆ ಆತು. ಇನ್ನೇನು ಕೋಳಿ ಕೂಗಾಕತ್ತು, ನಡ್ರಿ ಇನ್ನೇನು ಹೋಗ್ತೀನ ಅಂದ. ಅವನು ತಯಾರಾಗಿ ನಾ ಹೋಗ್ತೀನಿ ಅಂದ. ನಾ ಹೋಗ್ರಿ ಅಂತ ಬಾಗಲ್ ತಕ ಬಿಡಾಕ್ ಬಂದ್ಳು. ಮಳಿ ಕಡಿಮೆ ಆಗಿತ್ತು. ನೋಡ್ತಾಳ ರಾತ್ರಿ ಕಂದಿಲ್ಲ. ಹೆಂಗ್ ಹೋಗ್ತೀರಿ? ಮತ್ತೆ ಈಸ್ ಬಿದ್ದು ಹೋಗ್ತೀನ ಹೋಗೋಲಕ್ಕ ಕರೆನಾ. ಮತ್ತ ಅಲ್ಲಿ ಹಳ್ಳ ಹೆಂಗ್ ದಾಡ್ತೀರಿ? ಬಾಳ ಅದೊಂದು ಕೊಟ್ಟ ಎತ್ತಿಟ್ಟು ಬಂದಿ, ಆ ಕೊಟ್ಟ ಹಿಡ್ಕೊಂಡು ಹೋಗಿ ನೋಡ, ನೀವು ಚಿಂತೆ ಮಾಡ್ಬೇಡಂದ. ನಾನು ಹಳ್ಳ ತನಕ ಬರ್ತೀನಿ ಅಂದ್ರೆ ಈಗ ಯಾಕೋ ಸಮಾಧಾನ ಆಗ್ಲಿಲ್ಲ. ಹಳ್ಳ ತನಕ ಬರ್ತೀನಿ ಅಂದ್ರೆ ಕಂದಿಲ್ ಹಿಡ್ಕೊಂಡು ಹಳ್ಳ ತನಕ ಬಂದ್ರು. ಎಲ್ಲಿ ಕೊಟ್ಟ ಇಟ್ಟಿರಿ ಅಂದ್ರು. ಇಲ್ಲಿ ಇಟ್ಟಿನ್ ನೋಡ್ಬಾ ಅಂತ. ಆ ಕೊಟ್ಟ ಇಟ್ಟು ಜಾಗ ನೆನಪಿತ್ತು, ಅದನ್ನ ಬಂದು ತೋರಿಸ್ತಾನ. ಕಂದಿಲ್ ಹಿಂಗ್ ಹಿಡಿದು ನೋಡ್ತಾರ, ಕೊಟ್ಟ ಇರ್ಲಿಲ್ರಿ, ಅದು ಒಬ್ಬ ಮನುಷ್ಯನ ಶವ ಇತ್ತು, ಸತ್ತ ಹೆಣ ಇತ್ತು. ಮೋಹ ಯಾವುದು ಕೊಡ್ಡು, ಯಾವುದು ಹೆಣಾನು. ಹೆಣಕ್ಕ ಕೊಡ್ಡ ಅಂದ ಮೋಹ. ಹೆಣ ಗೊತ್ತಾಗಿಲ್ಲ, ತಲೆಯಾಗ ಏನ್ ತುಂಬ್ಯಾದ? ಮೋಹ. ತಲೆಯೊಳಗ ಮೋಹ ತುಂಬ್ಯಾದ. ಯಾವಾಗ ತಲೆಯಾಗ ಮೋಹ ತುಂಬಿತ್ತು, ಯಾವುದು ಹೆಣ ಯಾವುದು ಕೊಡ್ಡಂತ ಅರ್ಥ ಆಗ್ಲಿಲ್ಲ. ತಲೆಯಾಗ ಯಾವಾಗ ಮೋಹ ತುಂಬಿತ್ತು, ಯಾವುದು ಸರ್ಪ ಯಾವುದು ಹಗ್ಗಂತ ಗುರುತಾಗ್ಲಿಲ್ಲ. ಹಗ್ಗ ಸರ್ಪ ಇವು ಇವು ವಿಷಯದ ದೂತ್ಯಕ. ಇದು ಅದರ ಅರ್ಥ ಏನಂದ್ರ, ಆ ಸರ್ಪ ಹಿಡಿದು ಯಾಕೆ ಹತ್ತೀವಿ ನಾವಂದ್ರ, ಸರ್ಪ ಅಂದ್ರ ಮನದಾಗಿರುವಂತ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಾದಿಗಳೆಂಬ ವಿಷಯಗಳು. ಹೆಂಡತಿ ಅನ್ನುವಂತ ಮೋಹದ, ನಾವು ಸಂಸಾರ ಅನ್ನುವಂತ ಮೋಹ ಏನ್ ಹಳ್ಳದಲ್ಲ, ಹಳ್ಳ ಅಲ್ರಿ ಅದು ಈ ಸಂಸಾರ ಅನ್ನುವಂತ ಸಾಗರ. ಈ ಸಂಸಾರ ಅನ್ನುವಂತ ಸಾಗರದೊಳಗ ತಲೆಯಾಗ ನಾವು ಮೋಹ ತುಂಬಿಕೊಂಡು ಏನ್ ಮಾಡಕತ್ತೇವ ಅಂದ್ರ, ಈ ಶರೀರ ಅನ್ನುವಂತ ಕೊಡ್ಡ ತಗೊಂಡು ಹೊಂಟೀವಿ. ಇಷ್ಟ ಹೇಳ್ಯಾರ ನೋಡ್ರಿ ಕೈವಲ್ಯದಾಗ. ಈ ಶರೀರ ಅಂದ್ರೆ ಕೊಡ್ಡ ಅಲ್ರಿ ಇದು. ಈ ಕೊಡ್ಡ ತಗೊಂಡ ಸಂಸಾರ, ಹೆಂಡತಿ ನನ್ನ ಹಾಕಿ, ಮನಿ ನಂದು, ಆಸ್ತಿ ನಂದು, ಅಧಿಕಾರ ನಂದು ಅಂತ ತಿಳ್ಕೊಂಡು ಈ ಕೊಡ್ಡ ತಗೊಂಡು ಹೊಂಟೇವಿ. ಇದು ಕೊಡ್ಡ ಅಂತ ಯಾವಾಗ ಗೊತ್ತಾತೋ ಅವಾಗ ತಲೆಯಾಗ ಮೋಹ ಇತ್ತು. ಇದು ಹೆಣ ಅಂತ ಯಾವಾಗ ಗೊತ್ತಾತೋ ತಲೆಯಾಗ ಮೋಹ ಹೋದ ಅಲ್ರಿ. ಬಂದು ನೋಡಿದ ಅದು ಹೆಣ ಅಂತ ಗೊತ್ತಾತ, ಪೂರ್ಣ ತಲೆಯಾಗ ತೆಗದ ಹೆಂಡತಿ ಮ್ಯಾಲಿನ ಮೋಹ. ತಲೆಯಾಗ ತಿಳ್ಕೋಬೇಕು ನಾವು, ಇದು ಕೊಡ್ಡಂತಿದ್ದಾಗನ ಒಂದೀಟ ಪ್ರಪಂಚ ಪಾರಮಾರ್ಥ ಮಾಡಬೇಕು. ಇದು ಕೊಡ್ಡ ಅನ್ನುವಂಥದ್ದು ಇದ್ದಾಗ, ಇದು ಯಾವಾಗ ಹೆಣ ಆಕೈತೋ ನೀವು ತೆಗೆದಾಗ ಆಟೋಮೆಟಿಕ್ ಹೋಗ್ತೈತೆ. ಅದು ಈ ಹೆಣ ಆಗಿಂದ ಇಲ್ಲೇನು ತೆಗೆಯೋರದಿಲ್ಲ. ಅದು ಹೆಣ ಅಂತ ಗೊತ್ತಾಗೋಕ್ಕಿಂತ ಮೊದಲ ಇದು ಕೊಡ್ಡ ಅಂತಿದ್ದಾಗ, ಕೊಟ್ಟ ಎದರಿಂದ ಕೂಡಿರ್ತದ್ರಿ? ಪಂಚಮಹಾಭೂತಗಳಿಂದ ಕೂಡಿರ್ತದ. ಈ ಪಂಚಮಹಾಭೂತಗಳಿಂದ ಕೂಡಿರುವಂತ ಈ ಕೊಡ್ಡದೊಳಗ ಏನು ಇಲ್ಲಂತ ತಿಳ್ಕೋಬೇಕ. ಹಂಗ ಹೆಂಡತಿ ಮಾತು ಕೇಳಿ ಅವಾಗ ಸಂಸಾರ ಮ್ಯಾಲಿನ ಮೋಹ ತೆಗದ. ಅವ ಹೆಂಡತಿ ಹೇಳಿದಳಲ್ಲ ಏನಂದ್ರ, ಎಟ್ಟ ಮೋಹ ಇಟ್ರಿ ನನ್ನ ಮ್ಯಾಲ ಇಡುವಂತ ಮೋಹ ಕೃಷ್ಣ ಪರಮಾತ್ಮನ ಮ್ಯಾಲ ಇಡಬಾರ್ದು ಏನಂದ್ರು. ಅವತ್ತಿನಿಂದ ಹೆಂಡತಿ ಮ್ಯಾಲ ಇಟ್ಟಿರುವಂತ ಮೋಹವನ್ನ ತೆಗೆದು ಕೃಷ್ಣ ಪರಮಾತ್ಮನ ಮ್ಯಾಲ ಇಟ್ಟ. ದೊಡ್ಡದಾಗಿರುವ ಕೃತಿ ಬರದ. ಅದು ಯಾವುದು ಅಂದ್ರ ರಾಮಚರಿತ ಮಾನಸ ಅಂತ ಬರದ. ಅವನ ಯಾರು ಅಂದ್ರ ತುಳಸಿದಾಸ ಅಂತ ಇತಿಹಾಸದೊಳಗೆ ಪ್ರಸಿದ್ಧ ಆಗಿ ವಾದ ನೋಡ್ರಿ. ತುಳಸಿದಾಸ